ಜ್ಯೋತಿಷ್ಯ ಬ್ರಹ್ಮ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಎಲ್ಲರಿಗೂ ನಿಮ್ಮ ನಮ್ಮವರ ಗುರುಜಿ ಮಾಡುವ ನಮಸ್ಕಾರಗಳು. ಬನ್ನಿ, ಇವತ್ತಿನ ದಿನ 2026ರಲ್ಲಿ ಈ ಧನುಸ್ಸು ರಾಶಿಯವರಿಗೆ ಹೇಗಿದೆ ನೋಡೋಣ. ನೋಡಿ, ಧನುಸ್ಸು ರಾಶಿಯವರಿಗೆ ಹೋದ ವರ್ಷ ತುಂಬ ಚೆನ್ನಾಗಿತ್ತು, ಈಗ ಕೂಡ ತುಂಬ ಚೆನ್ನಾಗಿದೆ. ಅವ್ರಿಗೆ ಕೆಲಸ ಸಿಕ್ತು. ಈ 2025 ಏನು ಹೋಯಿತು, ಕೆಲಸ ಸಿಕ್ತು, ತುಂಬ ಅನುಕೂಲ ಆಯಿತು. ಆದರೆ ಏನೋ ಒಂದು ಸ್ವಲ್ಪ ಮನೆಯಲ್ಲಿ ಏನೋ ಒಂದು ಒತ್ತಡ, ಏನೋ ಒಂದು ಶೀತಲ ಸಮರ, ಮನೆಯಲ್ಲಿ ಏನೋ ಒಂದು ಅನಾಹುತಗಳು, ಚಿಕ್ಕಪುಟ್ಟ ತೊಂದರೆಗಳು, ತಂದೆ ಅಥವಾ ತಾಯಿ, ಅಣ್ಣ ತಂದೆ ಮಧ್ಯದಲ್ಲಿ ಏನೋ ಒಂದು ಗೊಂದಲ, ಅಥವಾ ಮನೆ ಬಿಟ್ಟು ಹೋಗುವಂಥದ್ದು, ಅಥವಾ ಮನೆಯಿಂದ ನೀವೇ ಬಿಟ್ಟು ಮನೆ ದೂರ ಹೋಗುವಂಥದ್ದು, ಮನೆಯಲ್ಲಿ ಒಂಥರ ಶೀತಲ ಸಮರ, ಹೇಳ್ಕೊಳಕ್ಕಾಗೋದಿಲ್ಲ, ಆದರೂ ಕೂಡ ಮನೆ ಬಿಟ್ಟು ಹೋಗುವಂಥದ್ದು ಸಾಧ್ಯತೆಗಳು ಕೂಡ ಇರುವಂಥದ್ದು. ತಾಯಿಗೆ ಹೆಚ್ಚು ಒಂದು ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥದ್ದು, ತಾಯಿಗೆ ಸಂಬಂಧಪಟ್ಟಾಗ ಏನಾದರೂ ತೊಂದರೆ ಅನುಭವಿಸಿರ್ತೀರ. ಈ 2025 ವಿಶೇಷವಾಗಿ ಇಷ್ಟು ತೊಂದರೆಗಳು ಮಾಡ್ಕೊಂಡು ಬಂದಿರ್ತೀರ. ಅದರಲ್ಲೂ ಧನುಸು ರಾಶಿ ತಂದೆಯವರಿಗೆ ಅಂದರೆ ಪಿತೃವರ್ಗದವರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿರುತ್ತೆ. ಬಹಳ ಅನಾರೋಗ್ಯದಿಂದ ಬಳಲುವಂಥದ್ದು, ಸ್ಕಿನ್ಗೆ ಸಂಬಂಧಪಟ್ಟಂಗೆ, ಹಾರ್ಟಿಗೆ ಸಂಬಂಧಪಟ್ಟಂಗೆ, ವಾತ ಪಿತ್ತ ಕಫ ಉಷ್ಣಾಂಶದಿಂದ ತಂದೆಗೆ ಸ್ವಲ್ಪ ತೊಂದರೆ ಆಗಿರುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಆದರೆ ಈ 2026ರಲ್ಲಿ ಧನುಸು ರಾಶಿಯವರಿಗೆ ಹೇಗಿದೆ ನೋಡೋಣ. ನೋಡಿ, 2026 ಈ ಏಪ್ರಿಲ್ ತನಕ ನಿಮಗೆ ಗುರುಬಲ ಇರುವಂಥದ್ದು. 2025 ಏಪ್ರಿಲಲ್ಲಿ ನಿಮಗೆ ಪ್ರಾರಂಭ ಆಗಿರೋ ಗುರುಬಲ ಈ ವರ್ಷ ನಿಮಗೆ ಜೂನ್ ತನಕ ನಿಮಗೆ ಗುರುಬಲ ಇರುವಂಥದ್ದು. ನೋಡಿ, ಇನ್ನೂ ನಿಮಗೆ 5 ತಿಂಗಳು ಗುರುಬಲ ಇರುವಂಥದ್ದು. ನೋಡಿ, ಸಪ್ತಮದಲ್ಲಿ ಒಂದು ಗುರುಗ್ರಹ ಬಂದಿದ್ದಾರೆ ಅಂದರೆ ನಿಜವಾಗ್ಲೂ ಅದು ದೊಡ್ಡ ಮಟ್ಟದ ಒಂದು ಅನುಕೂಲ ಅಂತಲೇ ಹೇಳ್ಬೋದು. ಯಾಕಂದರೆ ಸಪ್ತಮದಲ್ಲಿ ಏನು ಬಂದರೆ ಅದು ಎಷ್ಟೋ 12 ವರ್ಷಕ್ಕೆ ಒಂದು ಸರಿ ಬರುವಂಥದ್ದು. ನೋಡಿ, 12 ವರ್ಷಕ್ಕೆ ಒಂದು ಜನ್ಮದಲ್ಲಿ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಆಗುವಂಥದ್ದು ನಾವು ಕಾಣ್ಬೋದು. ಅದೇ ನೋಡಿ, ಸಪ್ತಮದಲ್ಲಿ ಬಂದಾಗ ಈ ವರ್ಷದಲ್ಲಿ ಖಂಡಿತ ನಿಮಗೆ ಮದುವೆ ಆಗದಿರೋರಿಗೆ, ವಿವಾಹ ತೊಂದರೆ ಇರುವಂಥವ್ರಿಗೆ, ನೋಡಿ ಯಾವುದೇ ಒಂದು ದೋಷ ಆಗಿರ್ಬೋದು, ನಿಮಗೆ ಕಾಳಸರ್ಪ ದೋಷ ಆಗಿರ್ಬೋದು, ಪಿತೃದೋಷ ಆಗಿರ್ಬೋದು, ಅಥವಾ ಕುಜದೋಷ ಆಗಿರ್ಬೋದು, ಅಂಗಾರಕ ದೋಷ ಆಗಿರ್ಬೋದು, ಯಾವುದೇ ಒಂದು ದೋಷ ಇದ್ರೂ ಕೂಡ, ಒಂದು ಶಾಪ ಆದರೂ ಇದ್ರೂ ಕೂಡ ನಿಮಗೆ ವಿವಾಹದಲ್ಲಿ ವಿಳಂಬ ಆಗಲ್ಲ. ಆದರೆ ಇನ್ನೊಂದು ಕಡೆ ನಿಮ್ಮ ಶಾಪಗಳಾಗುವಂಥ ಸಾಧ್ಯತೆಗಳು, ಮಾತೃಶಾಪ, ಪಿತೃಶಾಪ, ಭ್ರಾತೃಗಳ ಶಾಪ ಇರುವಂಥ ಸಾಧ್ಯತೆಗಳು ಇರುತ್ತೆ. ಸ್ವಲ್ಪ ಸಮಾಧಾನವಾಗಿ ಕೆಲವೊಂದು ಜಾತಕಗಳನ್ನ ಪರಿಶೀಲನೆ ಮಾಡುವಂಥದ್ದು ಮಾಡಿ. ನೋಡಿ, ಈ 26ರಲ್ಲಿ ಖಂಡಿತ ನಿಮಗೆ ಯಾರಿಗೂ ವಿವಾಹ ಆಗಿಲ್ವೋ, ವಿವಾಹದಲ್ಲಿ ವಿಳಂಬ ಆಗಿದೆ, ಖಂಡಿತ ಆಗುವಂಥದ್ದು. ಸಂತಾನಕ್ಕೆ ಸಂಬಂಧಪಟ್ಟ ಹಾಗೆ ಅನುಕೂಲ ಆಗುವಂಥದ್ದು. ನೋಡಿ, ವಿಶೇಷವಾಗಿ ವ್ಯಾಪಾರ ವ್ಯವಹಾರಗಳ ಮಳಿಗೆ ಮಾಡುವಂಥವ್ರಿಗೆ, ವ್ಯಾಪಾರ ಮಾಡುವಂಥವ್ರಿಗೆ, ಸ್ವಯಂ ಉದ್ಯೋಗದವ್ರಿಗೆ, ಕೆಲಸ ಉದ್ಯೋಗ ಮಾಡುವಂಥವ್ರಿಗೆ ಖಂಡಿತ ಒಂದು ಒಳ್ಳೆಯ ಶುಭ ಫಲಗಳನ್ನ ನಿರೀಕ್ಷೆ ಮಾಡ್ಬೋದು ಅಂತ ಹೇಳ್ತೀರಿ. ಆದರೆ ಕೆಲಸದಲ್ಲಿ ಸ್ವಲ್ಪ ಒತ್ತಡ ಇರ್ಬೋದು, ಆದರೆ ವ್ಯಾಪಾರ ವ್ಯವಹಾರಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಅನುಕೂಲ ಆಗುವಂಥದ್ದು. ಜೊತೆಗೆ ಒಡವೆಗಳು, ಚಿನ್ನದ ಒಡವೆ ಮಾಡಿಸುವಂಥದ್ದು, ಬೆಳ್ಳಿ ಸಾಮಾನುಗಳು ತರುವಂಥದ್ದು, ವಿಶೇಷವಾಗಿ ತಾಯಿಗೆ ಒಡವೆ ಮಾಡಿಸುವಂಥದ್ದು, ಮನೆಯ ಹೆಂಡತಿ ಅಥವಾ ಗಂಡನಿಗೆ ಅಥವಾ ನಿಮಗೆ ಸ್ವಯಂ ಗಂಡ ಅಥವಾ ಹೆಂಡತಿ ಇಬ್ಬರಿಗೂ, ನೀವು ಧನುಸು ರಾಶಿ ಹೆಂಗಸರಿದ್ರೆ ಯಜಮಾನರಿಗೆ ಒಂದು ಒಳ್ಳೆ ಇದು ಯೋಗ ಇರುವಂಥದ್ದು, ಒಡವೆ ಮಾಡಿಸುವಂಥದ್ದು, ಅಥವಾ ಹೆಂಡತಿ ಆಗಿದ್ರು ಕೂಡ ಅವ್ರಿಗೂ ಒಂದು ಒಳ್ಳೆಯ ಒಡವೆ ಮಾಡಿಸುವಂಥದ್ದು, ಮಕ್ಕಳಿಗೆ ಒಡವೆ ಮಾಡಿಸುವಂಥದ್ದು, ಸೈಟ್ಗಳು ತೊಗೊಳ್ಳೋಂಥದ್ದು, ಮನೆ ಕಟ್ಟೋದು ವಿಚಾರ ಆಗಿರೋದು. ನೋಡಿ, ಮನೆ ಕಟ್ಟೋ ಎಲ್ಲೊಂದು ಕಡೆ ವಿಳಂಬ ಆಗಿದೆ, ಖಂಡಿತ ಮನೆ ಕಟ್ಟುವಂಥದ್ದು 100ಕ್ಕೆ 100 ಭಾಗ ಈ ವರ್ಷದಲ್ಲಿ ಜೂನ್ ತನಕ ನಿಮ್ಗೆ ಒಳ್ಳೆ ಯೋಗ ಇರುತ್ತೆ. ನೋಡಿ, ಇನ್ನೂ ಟೈಮ್ ಇದೆ ನಿಮಗೆ. ನೋಡಿ, ಎಷ್ಟೋ ಜನ ಜಾತಕದಲ್ಲಿ ಸ್ವಲ್ಪ ದೋಷ ಇದ್ದಾಗ ಏನಾಗುತ್ತಂದರೆ ಅವ್ರ ಕೆಲಸ ಕಾರ್ಯಗಳಿಂದ ಸ್ವಲ್ಪ ಲೇಟಾಗಿ ಅವ್ರಿಗೆ ಅನುಕೂಲ. ಈಗ ಟ್ಯೂಬ್ಲೈಟ್ ಅಂತ ಹೇಳ್ತೀವಲ್ಲ, ಆ ಥರ ಸ್ವಲ್ಪ ಅನುಕೂಲ ಗುರು ಬಂದಿರುತ್ತೆ, ಸ್ವಲ್ಪ ಲೇಟಾಗಿ ಕರ್ನಾಟಕ ಆಗ್ತಾರೆ. ನೋಡಿ, ಅದೇ ಒಬ್ಬರು ಜಾತಕದಲ್ಲಿ ಪ್ರಬಲವಾಗಿರುತ್ತೆ, ಏನೋ ಒಂದು ಡಿಗ್ರಿ ಅಂತ ವಯಸ್ಸು ಅಂತ ಹೇಳ್ತೀವಿ. ಈ ಕುಮಾರಾವಸ್ಥೆ, ಯೌವನಾವಸ್ಥೆ ಅಂತ ಇದ್ದರೆ ತುಂಬ ಫಾಸ್ಟ್ ಆಗಿರ್ತಾರೆ, ಪಟ ಅಂತ ಕೆಲಸ ಆಗೋಗುತ್ತೆ. ನೋಡಿ, ಗುರುಬಲ ಸ್ಟಾರ್ಟ್ ಆಗಿ ಹೋದ ವರ್ಷ ಆಗಿದ ತಕ್ಷಣ ಮನೆ ತೊಗೊಳೋದು, ಪ್ಲ್ಯಾನ್ ಮಾಡ್ಬೋದು. ಇಷ್ಟೊತ್ತಾಗಲೇ ಆಲ್ರೆಡಿ ಅವರು ಸೈಟ್ ತೊಗೊಂಡಿರ್ತಾರೆ, ಮನೆ ಕಟ್ಟಿ ಸ್ಟಾರ್ಟ್ ಮಾಡಿಬಿಟ್ಟಿರ್ತಾರೆ. ಹಲವಾರು ರೀತಿಯ ಒಂದು ಶುಭ ಕಾರ್ಯಗಳು, ಮನೆಯಲ್ಲಿ ಶುಭ ಒಂದು ಶಕುನಗಳು, ಅಭಿವೃದ್ಧಿ, ಜೀವನದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಅನುಕೂಲ ಆಗಿರುತ್ತೆ. ಅದೇ ನಮಗೇನಾದರೂ ಬಾಲ್ಯಾವಸ್ಥೆನೋ ಅಥವಾ ಮುದಿತಾವಸ್ಥೆನೋ ಅಥವಾ ಮೃತ್ಯುವಸ್ಥೆಯಲ್ಲಿ ಏನಾದರೂ ನಿಮ್ಮ ಲಗ್ನಾಧಿಪತಿ ಇತ್ತು ಅಂದರೆ ಖಂಡಿತ ನೋಡಿ, ಅವ್ರು ಬೆಳಗ್ಗೆ ಬಂದು ಎಷ್ಟೋ ದಿನ ಆಗಿರುತ್ತೆ, ಲಾಸ್ಟಲ್ಲಿ ಬರ್ತಾರೆ. ಆ ಥರ ನೋಡಿ, ಎಲ್ಲ ಆಫರ್ ಬಿಟ್ಟು ತುಂಬ ದಿನ ಆಗಿರುತ್ತೆ, ಆಫರ್ ಎಲ್ಲ ಮುಗಿದೋಗಿರುತ್ತೆ, ಲಾಸ್ಟಲ್ಲಿ ಹೋಗ್ತಾರಲ್ಲ, ಆ ಥರ ಇದು. ಯಾಕಂದರೆ ಅವರು ಜಾತಕದಲ್ಲಿ ದೋಷ ಇತ್ತು ಅಂದರೆ ಗುರುಬಲ ಬಂದ್ರೂ ಕೂಡ ಅವ್ರದ್ದು ಅಭಿವೃದ್ಧಿ ಸ್ವಲ್ಪ ಲೇಟೇ ಆಗುತ್ತೆ ಕೆಲವೊಬ್ರು, ಯಾಕಂದರೆ ಜಾತಕದಲ್ಲಿ ದೋಷ ಇರುತ್ತೆ. ಕೆಲವೊಂದು ಕಡೆ ಜಾತಕದಲ್ಲಿ ಕುಜದೋಷ ಆಗಿರ್ಬೋದು, ಅಥವಾ ಪಾಪಕರ್ತರಿ ಯೋಗ ಇರುವಂಥದ್ದು, ಕೆಲವೊಂದು ಕಡೆ ಶನಿ ಒಂದು ವಿಷಯೋಗ ಅಂತ ಇರುವಂಥದ್ದು. ಸೊ ಈ ರೀತಿ ಕೆಲವೊಂದು ದೋಷಗಳಿಂದ ಏನಾಗುತ್ತೆ, ಸ್ವಲ್ಪ ಮಟ್ಟಿಗೆ ಅನಾನುಕೂಲತೆ ಆಗಿರುವಂಥದ್ದು ನಾವು ಕಾಣ್ಬೋದು. ಸೊ ಅದಕ್ಕೆ ಸಂಬಂಧಪಟ್ಟಾಗೆ ಜಾತಕನ ಒಬ್ಬರು ತೋರಿಸಿದಾಗ ಏನಾಗುತ್ತೆ, ಆ ದೋಷ ನಿವಾರಣೆಗೆ ನಂತರ ನಿಮಗೆ ನೋಡಿ ಬರುವಂಥ ಅದೃಷ್ಟಗಳನ್ನ, ಬರುವಂಥ ಯೋಗಗಳನ್ನ, ಗೋಚಾರದಲ್ಲಿ ಏನು ಅನುಕೂಲ ಆಗಿರ್ಬೋದು, ಅಥವಾ ದೇಶಭಕ್ತಿಗಳಾಗಿರ್ಬೋದು, ಅಥವಾ ಜನ್ಮ ಜಾತಕದಲ್ಲಿ ಏನು ಅನುಕೂಲ ಇದೆ ಅದು ಖಂಡಿತ ನಿಮಗೆ ಬರುವಂಥದ್ದು. ಹಾಗಾಗಿ ವಿಶೇಷವಾಗಿ ಧನುಸು ರಾಶಿಯವರಿಗೆ ಈ ವರ್ಷದಲ್ಲಿ ಭಾಳ ತುಂಬ ಚೆನ್ನಾಗಿರುವಂಥದ್ದು ಜೂನ್ ತನಕ. ನಂತರ ಅವರಿಗೆ ಅಷ್ಟಮದಲ್ಲಿ ಗುರು ಬರುವಂಥದ್ದು.
ಮತ್ತು ರಾಹು ಕೇತುಗಳು ನೋಡಿ, ತೃತೀಯದಲ್ಲಿ ರಾಹು ಮತ್ತು ಕೇತು ಬಂದು ನವಮದಲ್ಲಿರುವಂಥದ್ದು ನಾವು ಕಾಣ್ಬೋದು. ನೋಡಿ, ಧನುಸು ರಾಶಿಗೆ ತೃತೀಯದಲ್ಲಿ ರಾಹು ಬಂದರೆ ಖಂಡಿತ ಈ ಕ್ರೀಡಾಪಟುಗಳಿಗೆ, ಈ ಕಬಡ್ಡಿ ಪ್ಲೇಯರ್ಗಾಗಿರ್ಬೋದು, ಕ್ರಿಕೆಟ್ ಆಡೋಂಥವ್ರಾಗಿರ್ಬೋದು, ಅಥವಾ ಯಾವುದು ಬ್ಯಾಡ್ಮಿಂಟನ್ ಆಗಿರ್ಬೋದು, ಸ್ವಿಮ್ಮಿಂಗ್ ಆಗಿರ್ಬೋದು, ಸೊ ಯಾವುದೇ ಒಂದು ಕ್ರೀಡೆಗಳಲ್ಲಿ ನೀವು ನಿಮ್ಮನ್ನು ತೊಡಗಿಸ್ಕೊತೀರಾ, ಹೆಚ್ಚಿನ ಪ್ರಯತ್ನಗಳಿಂದ ನೋಡಿ ರಾಹು ತೃತೀಯದಲ್ಲಿದ್ದಾಗ ಏನಾಗುತ್ತೆ, ಹೆಚ್ಚಿನ ಬಲ ಬರುತ್ತೆ. ನಾವು ಕೆಲಸ ಮಾಡೇ ಮಾಡ್ತೀವಿ, ಹೆಚ್ಚಿನ ಪ್ರಯತ್ನಗಳೇ, ಅದಾಗಲ್ಲ ಕೆಲಸ ಬಿಡೋದೇ ಇಲ್ಲ, ಇಲ್ಲ ಅದು ಮಾಡಲೇಬೇಕು ಅಂತ ಶತಪ್ರಯತ್ನ ಮಾಡೋದು, ಮಾಡಿಕೊಂಡೇ ಅದನ್ನು ಜಯಿಸಲೇಬೇಕು ಅನ್ನೋ ಒಂದು ಶತಪ್ರಯತ್ನ ಇರುತ್ತಲ್ಲ, ಆ ಒಂದು ಹುಮ್ಮಸ್ಸು, ಹುರುಪು, ಸ್ಫೂರ್ತಿ ಏನಿದೆ, ಚಟುವಟಿಕೆ ಇರುತ್ತಲ್ಲ, ಅದು ಮೂರನೇ ಮನೆಯಲ್ಲಿ ರಾಹು ಇದ್ದರೆ ಖಂಡಿತ ನಿಮಗೆ ಅನುಕೂಲ ಆಗುವಂಥದ್ದು. ನೋಡಿ, ಇಲ್ಲೇ ಈಗ ಶನಿ ಚೆನ್ನಾಗಿಲ್ಲ, ಗುರು ಸ್ವಲ್ಪ ತೊಂದರೆ ಇದೆ, ಅದೆಲ್ಲ ಓಕೆ. ಆದರೆ ರಾಹು ತೃತೀಯದಲ್ಲಿರೋದು ಭಾಳ ಒಂದು ದೊಡ್ಡ ಮಟ್ಟದಲ್ಲಿ ಅನುಕೂಲ ಆಗುವಂಥದ್ದು, ಹಣದ ಒಂದು ದೊಡ್ಡ ಮಟ್ಟದ ಧನ ಲಾಭ ಆಗುವಂಥದ್ದು, ಕಾರ್ಯಸಿದ್ಧಿ ಆಗುವಂಥದ್ದು, ಮನೆಗಳಲ್ಲಿ ವಸ್ತುಗಳು ಬರುವಂಥದ್ದು, ಇಲ್ಲ ಒಂದು ಕಡೆ ಮನೆಗೆ ಕಂಪ್ಯೂಟರ್ ಆಗಿರ್ಬೋದು, ಟಿ ವಿ ಆಗಿರ್ಬೋದು, ಮನೆಗೆ ಬೇಕಾದಂಥ ಎಲ್ಲ ವಸ್ತುಗಳು ಬರುವಂಥ ಸಾಧ್ಯತೆಗಳು ಇರುತ್ತೆ. ಅದರಲ್ಲೂ ನಿಮಗೆ ಏನಂದರೆ ಏಪ್ರಿಲ್ ಜೂನ್ ತನಕ ನಿಮಗೆ ತುಂಬ ಯೋಗ ಇರುತ್ತೆ. ಅಷ್ಟರೊಳಗಡೆ ನಿಮ್ಗೆ ಏನೇನು ಶುಭ ಕಾರ್ಯಗಳಿದೆ ಎಲ್ಲನೂ ಮಾಡ್ಕೊಳ್ಳಿ, ಖಂಡಿತ ನಿಮ್ಗೆ ದೊಡ್ಡ ಮಟ್ಟದಲ್ಲಿ ಅನುಕೂಲ ಆಗುತ್ತೆ. ಅಂದರೆ ಇಲ್ಲೊಂದು ಕಡೆ ಸ್ವಲ್ಪ ನೆಗೆಟಿವ್ ಅಂತ ಹೇಳಿದ್ರೆ ಧನುಸು ರಾಶಿಯವರಿಗೆ ನೋಡಿ, ಹೋದ ವರ್ಷ ಸ್ವಲ್ಪ ಕೆಲಸ ಕಳ್ಕೊಳ್ಳೋದಿತ್ತು, ಹೋದ ವರ್ಷ ಕೆಲಸನೂ ಕಳ್ಕೊಂಡ್ರಿ, ಮತ್ತೆ ಹೊಸದಾಗಿ ಕೆಲಸ ಸೇರಿಕೊಂಡ್ರಿ, ಸ್ವಲ್ಪ ಗೊಂದಲ, ಕೆಲಸದಲ್ಲಿ ಏನೋ ಒಂಥರ ಗೊಂದಲ, ನಿಮಗೆ ಸಿಕ್ಕಿರೋಂಥ ಕೆಲಸ ಬಿಟ್ಕೊಡೋವಂಥದ್ದು, ಅದು ಇರೋಂಥ ಕೆಲಸದಲ್ಲಿ ಚೆನ್ನಾಗಿದ್ರು ಕೂಡ ಏನೋ ನಿಮ್ಮ ಮನಸ್ಸಲ್ಲಿ ಸ್ವಲ್ಪ ಒಂಥರ ಯಾಕೆ ಇಷ್ಟ ಆಗ್ತಿಲ್ಲ ಕೆಲಸ, ಮೇಲಧಿಕಾರಿಗಳಿಂದ ಸ್ವಲ್ಪ ಗೊಂದಲ, ಸ್ವಲ್ಪ ಮಾತಾಡಿರ್ತಾರೆ, ಆದರೆ ನಿಮಗೆ ಅದನ್ನು ತುಂಬ ಸೂಕ್ಷ್ಮವಾಗಿ ತೊಗೊಂಡ್ಬಿಟ್ಟಿರ್ತಾರೆ. ಅವ್ರು ಏನು ಸಾಮಾನ್ಯವಾಗಿ ಹೇಳಿರ್ತಾರೆ, ಅದನ್ನು ಹೆಚ್ಚು ಸೂಕ್ಷ್ಮವಾಗಿ ನೀವು ತೊಗೊಂಡು ಅದನ್ನು ಮನಸ್ಸಿಗೆ ಹಚ್ಕೊಂಡು ಕೆಲಸ ಬೇಡ ಅನ್ನೋ ಒಂದು ಮನಸ್ಸಲ್ಲಿ ಒಂದು ತಪ್ಪು ನಿರ್ಧಾರ, ಸ್ವಯಂಕೃತ ಅಪರಾಧಗಳು ಮಾಡೋಂಥ ಸಾಧ್ಯತೆಗಳಿರುತ್ತೆ. ಅಥವಾ ಏನಾದ್ರು ಗೊತ್ತಾ, ಯಾವುದೋ ಒಂದು ಕೆಲಸ ಸಿಕ್ಕಿರುತ್ತೆ, ಇಲ್ಲ ಇನ್ನೂ ಒಂದು 2 ಸಿಗುತ್ತೆ, ಒಳ್ಳೆ ಕೆಲಸ ಸಿಗುತ್ತೆ, ನಾವು ವೆಯ್ಟ್ ಮಾಡೋಣ, ಸೊ ಆ ರೀತಿ ಒಂದು ವಿಳಂಬ ಮಾಡ್ಕೊಂಡು ಹೋಗ್ತೀರಾ. ಅದರಿಂದ ಎಚ್ಚರಿಕೆ ಕೊಡ್ತಾ ಇದ್ದೀನಿ, ಸಿಕ್ಕಿರುವಂಥ ಕೆಲಸದಲ್ಲೇ ಸರಿಯಾಗಿರುವಂಥ ಕೆಲಸ ಹುಡುಕಿ ತಾತ್ಕಾಲಿಕವಾಗಿ ಮುಂದುವರಿರಿ, ಖಂಡಿತ ನಿಮಗೆ ಮುಂದಿನ ದಿನಗಳಲ್ಲಿ ಅನುಕೂಲ ಆಗುವಂಥದ್ದು. ಜೊತೆಗೆ ಏನಂತಂದರೆ ಸ್ವಲ್ಪ ನೆಗೆಟಿವ್ ಪೋರ್ಷನ್ ಅಂತ ಹೇಳಿದ್ರೆ, ಹೋದ ವರ್ಷ ಕೆಲಸ ಕಳ್ಕೊಂಡ್ರೆ ಮತ್ತೆ ಈ ವರ್ಷ ಕೆಲಸದಲ್ಲಿ ಹೆಂಗೋ ಪರವಾಗಿಲ್ಲ ಸಿಕ್ಕಿದೆ, ಇರೋಂಥ ಕೆಲಸದಲ್ಲಿ ಅಭಿವೃದ್ಧಿ ಮಾಡ್ಕೊಂಡು ಹೋಗಿ. ಆಮೇಲೆ ಕೆಲಸದಲ್ಲಿ ನೀವೇ ಏನಾದರೂ ಸ್ವಯಂಕೃತ ಅಪರಾಧ ಕಿರಿಕ್ ತೆಗೆಯುವಂಥದ್ದು, ನಿಮಗೆ ಏನಾದರೂ ಸ್ವಲ್ಪ ಬೇಜಾರಾಗುವಂಥದ್ದು ಕೂಡ ಇದೆ. ಯಾಕಂದರೆ ಚತುರ್ಥದಲ್ಲಿರುವಂಥ ಶನಿ ದಶಮಕ್ಕೆ ದೃಷ್ಟಿ ಬಿಟ್ಟಾಗ ಏನಾಗುತ್ತೆ ಅಂದರೆ ಸ್ವಲ್ಪ ಮಟ್ಟಿಗೆ ಅನಾನುಕೂಲತೆ ಆಗುವಂಥ ಸಾಧ್ಯತೆಗಳಿರುತ್ತೆ, ಸ್ವಲ್ಪ ಮಟ್ಟಿಗೆ ತೊಂದರೆ ಆಗುವಂಥದ್ದು, ಕೆಲಸದ ತುಂಬ ಒತ್ತಡಗಳಿರುತ್ತೆ, ಮೇಲಧಿಕಾರಿಗಿರ್ಬೋದು, ಸಹಪಾಠಿಗಳಾಗಿರ್ಬೋದು, ಜೊತೆಲಿದ್ದವರೇ ನಿಮಗೆ ಸ್ವಲ್ಪ ತೊಂದರೆ ಕೊಟ್ಬಿಡ್ತಾರೆ, ಜೊತೆಲಿದ್ದವ್ರಿಗೆ ಬೇರೆಯವ್ರಿಗೆ ಹೇಳ್ಬಿಡ್ತಾರೆ, ಮ್ಯಾನೇಜರ್ ನೋಡಿ ಏನೋ ಮಾಡ್ತಾ ಇದ್ದೀನಿ, ಇವೇನು ಮಾಡದೇ ಇದ್ರೂ ಕೂಡ ನಿಮ್ಮ ಮೇಲೆ ಒಂದು ಎತ್ತು ಕಟ್ಟುವಂಥದ್ದು, ನಿಮ್ಮ ಮೇಲೆ ಒಂದು ಸುಳ್ಳು ಒಂದು ಅಪವಾದನೆ ಮಾಡೋವಂಥದ್ದು, ಮಾಡದೇ ಇರೋ ತಪ್ಪಿಗೆ ಹೊಣೆ ಮಾಡುವಂಥದ್ದು ಸಾಧ್ಯತೆಗಳು ಕೂಡ ಇರುತ್ತೆ. ನೋಡಿ, ದಶಮಕ್ಕೆ ಶನಿ ಇರೋದು ತುಂಬ ಸ್ವಲ್ಪ ತೊಂದರೆನೇ ಅಂತಲೇ ಹೇಳ್ಬೋದು. ಕೆಲವೊಂದು ಕಡೆ ಮನೆಯಲ್ಲಿ ತಾಯಿ ಆರೋಗ್ಯದಲ್ಲಿ ಅಥವಾ ತಾಯಿಯ ಸ್ಥಿತಿ ನೋಡಿ ಸ್ವಲ್ಪ ಮನಸ್ಸಿಗೆ ಬೇಸರ ಆಗ್ಬೋದು, ಇಲ್ಲ ತಾಯಿಗೆ ಒಂದು ತಂದೆ ಚೆನ್ನಾಗಿ ನೋಡ್ಕೊತಾ ಇಲ್ವೋ, ಅಥವಾ ತಂದೆಯಿಂದ ಸ್ವಲ್ಪ ತೊಂದರೆ ಆಗಿದೆಯೋ, ಅಥವಾ ಮನೆಯಲ್ಲಿ ಪರಿಸ್ಥಿತಿ ಸರಿಯೋ, ಮನೆಯಲ್ಲಿ ವಾತಾವರಣ ಸರಿಯೋ, ಮನಸ್ಸಿಗೆ ಸ್ವಲ್ಪ ಚುಚ್ಚುತ್ತಾ ಇರುತ್ತೆ, ಅದು ಕೂಡ ನೀವು ಹೇಳ್ಕೊಳಕ್ಕಾಗೋದಿಲ್ಲ. ಏನಾದರೂ ಧನುರ್ಲಗ್ನ ಬಂದು ಏನಾದರೂ ಗುರು ಲಗ್ನ ಆಗಿರೋದ್ರಿಂದ ಅಂದರೆ ತುಂಬಿದ ಕೂಡ ಥರ ಇರ್ತಾರೆ, ಅವರು ಕಷ್ಟ ಇರಲಿ ಸುಖ ಇರಲಿ ಅವು ಯಾವಾಗ ಒಂದೇ ಥರ ಇರ್ತಾರೆ. ಯಾಕಂದರೆ ಧನುರ್ಲಗ್ನ ಗುರು ಅಧಿಪತಿ ಅಂದರೆ ಏನಾಗುತ್ತೆ ಅಂದರೆ ಏನು ಇಲ್ಲದೆ ಇದ್ರೂ ಕೂಡ ಇರೋ ಥರ ಒಂದು ತುಂಬಿದ ಭಾವ ಇರುತ್ತೆ. ಅಂದರೆ ನಾಟಕ ಮಾಡ್ತಾರೆ ಅಂತಿಲ್ಲ, ಅವು ಇರೋಂಥ ಒಂದು ರಾಶಿಯವರೇ ಹಾಗೆ, ಧನುಸು ರಾಶಿಯವರೇ ಹಾಗೆ, ಯಾರಿಗೂ ತೋರಿಸ್ಕೊಳಲ್ಲ, ತುಂಬಿದ ಕೂಡ ದುಡ್ಡು ಖರ್ಚು ಚೆನ್ನಾಗಿರೋ ಥರನೇ ಬಿಹೇವ್ ಮಾಡ್ತಿರ್ತಾರೆ. ಯಾರೊಬ್ರು ಕಷ್ಟ ಅಂದರೆ ಹೆಲ್ಪ್ ಮಾಡೋಂಥದ್ದು, ಅವರು ಬೇರೆಯವರಿಂದ ಈಸ್ಕೊಟ್ಟು ಹೆಲ್ಪ್ ಮಾಡ್ತಾರೆ, ಅವ್ರ ಹತ್ರ ಇರಲಿ ಬಿಡಲಿ, ಈಗ ನಿಮ್ಮ ಹತ್ರ ಇದ್ದರೆ ನೀವು ತಕ್ಷಣ ಎತ್ತಿ ಕೊಟ್ಬಿಡ್ತೀರ, ಇಲ್ಲ ಅಂದರೆ ಬೇರೆ ಹತ್ರ ಹೆಲ್ಪ್ ಮಾಡಿ ಅವ್ರ ಹತ್ರ ಸಾಲ ಇಸ್ಕೊಟ್ಟು ಇವ್ರು ತಂದು ಕೊಡೋದು, 50,000 1 ಲಕ್ಷ 20,000 ಅಥವಾ ನೀವು ಸದ್ಯಕ್ಕೆ ಇಟ್ಕೋ ಕೊಡೋಂಥ, ಅವ್ರು ಕೊಡ್ತಾರೋ ಬಿಡ್ತಾರೋ ಅದು ಆಮೇಲೆ, ಅಂದರೆ ಕೊಡೋಂಥ ವಿಚಾರದಲ್ಲಿ ಮುಂದಾಗಿರ್ತಾರೆ. ಅದನ್ನು ಅದಕ್ಕೋಸ್ಕರ ಹೇಳ್ತಾ ಇದೆ, ಧನುಸು ರಾಶಿಯವರು ಸಾಲ ಮಾಡಿ ಒಬ್ಬರು ಕೊಡುವಂಥದ್ದು ಬೇಡ, ಸ್ವಲ್ಪ ಸಮಾಧಾನವಾಗಿ ಯೋಚನೆ ಮಾಡಿ, ತುಂಬ ಒಂದು ತಂದೆ ತಾಯಿಯೊಂದಿಗೆ ಡಿಸ್ಕಸ್ ಮಾಡಿ ಅವ್ರ ಬಗ್ಗೆ ಒಂದು ಜೊತೆ ಸಮಾಲೋಚನೆ ನಡೆಸಿ ನಂತರ ಕೊಡುವಂಥದ್ದು ಮಾಡಿ, ಕೊಡಲೇಬೇಕಾದ ಪರಿಸ್ಥಿತಿಯಲ್ಲಿ ಮಾತ್ರ ಕೊಡುವಂಥದ್ದು ಮಾಡಿ. ಅದನ್ನು ವಿಶೇಷವಾಗಿ ಸಪ್ತಮದಲ್ಲಿ ಗುರು ಇರೋದು ಖಂಡಿತ ಫಾರಿನ್ಗೆ ಹೋಗುವಂಥವ್ರಾಗಿರ್ಬೋದು, ದೂರ ಪ್ರಯಾಣ ಹೋಗುವಂಥದ್ದು, ಒಂದು ಹೊಸದಾಗಿ ಏನೊಂದು ದೀಕ್ಷೆ ತೊಗೊಳ್ಳೋಂಥದ್ದು, ಹೊಸದಾಗಿ ಒಂದು ವಿದ್ಯೆ ಕಲಿಯುವಂಥವ್ರಿಗೆ ಮಂತ್ರ ದೀಕ್ಷೆ, ಗುರು ದೀಕ್ಷೆ ಪ್ರತಿಯೊಂದು ಕೂಡ ಅನುಕೂಲ ಆಗುವಂಥದ್ದು ಕೂಡ. ವಿಶೇಷವಾಗಿ ಇವರಿಗೆ ಬ್ಯಾಂಕಿಂಗ್ ಸೆಕ್ಟ್ರಲ್ಲಿ ಕೆಲಸ ಮಾಡುವಂಥದ್ದು, ವಿಶೇಷವಾಗಿ ನೋಡಿ ಮಂತ್ರಸಿದ್ಧಿಗಳು ಮಾಡ್ಕೊಳ್ಳೋಂಥದ್ದು, ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಏನೋ ಒಂದು ಸಾಧನೆ ಮಾಡುವಂಥವ್ರಿಗೆ ಖಂಡಿತ ಒಂದು ಒಳ್ಳೆಯ ಸಮಯ ಇದು. ನೋಡಿ, ಗುರು ಸಪ್ತಮಕ್ಕೆ ಬಂದಾಗ ನೀವು ಏನೇನು ಅನ್ಕೊಂಡ್ರೆ ಎಲ್ಲನೂ ಆಗುತ್ತೆ, ಆದರೆ ಜನ್ಮ ಜಾತಕದಲ್ಲಿ ಇರುವಂಥ ದೋಷನ ಸ್ವಲ್ಪ ಕಳ್ಕೊಬೇಕಾಗುತ್ತೆ. ಅದನ್ನು ನಿಮ್ಮ ಒಂದು ಬುದ್ಧಿಯಲ್ಲಿ ಇರಲಿ, ನಾನು ಹೇಳೋಂಥ ವಿಚಾರ ಸಮಾಲೋಚಿಸಿ, ನಾನು ಹೇಳೋಂಥ ವಿಚಾರ ತುಂಬ ಸೂಕ್ಷ್ಮವಾಗಿ ಗಮನಿಸಿ, ಜನ್ಮ ಜಾತಕನ ನೋಡಿಸಿ, ಅದರಲ್ಲಿ ಏನಾದರೂ ದೋಷ ಇತ್ತು ಅಂದರೆ ಗೋಚಾರದಲ್ಲಿ ಬರೋಂಥ ಒಂದು ಬೆನಿಫಿಟ್ ಏನಿದೆ ಆ ಲಾಭಗಳನ್ನ ಪಡ್ಕೊಳ್ಳೋಕ್ಕಾಗೋದಿಲ್ಲ. ಅದಕ್ಕೆ ಜನ್ಮ ಜಾತಕದಲ್ಲಿ ಸಪ್ತಮದಲ್ಲಿ ಯಾವ್ಯಾವ ಗ್ರಹ ಇದೆ ನೋಡ್ಕೊಳ್ಳಿ, ಆ ಗ್ರಹಕ್ಕೆ ಸಂಬಂಧಪಟ್ಟ ಕೆಲವೊಂದು ಪರಿಹಾರ ಮಾಡಿಕೊಂಡಾಗ ಈಗ ಗುರುಬಲ ಬಂದಾಗ ಏನಾಗುತ್ತೆ, ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಲಾಭಗಳನ್ನ ಗಳಿಸ್ತೀರಾ. ನೋಡಿ, ಪಂಚಮದಲ್ಲಿ ಶನಿ ಇರೋಂಥದ್ದು, ಇರೋಂಥ ಮನೆಗಳಲ್ಲಿ ಏನಾದರೂ ಮಾಟ ಮಂತ್ರ ಪ್ರಯೋಗಗಳು ಒಳಗಾಗಿರುವಂಥದ್ದು,
ಇನ್ನೊಂದು ಕಡೆ ಮನಸ್ಸಿಗೆ ಬೇಸರ. ಮನೆಗೆ ಹೊರಗಡೆ ಇದ್ದಾಗ ತುಂಬ ಚೆನ್ನಾಗಿರ್ತಾರೆ, ಕೆಲಸದಲ್ಲಿ ಚೆನ್ನಾಗಿ ಮಾಡ್ತಾ ಇರ್ತಾರೆ, ಮನೆಗೆ ಹೋದ ತಕ್ಷಣ ಮುಂಕಾಗ್ಬಿಡ್ತೀರಾ. ಮನೆಗೆ ಹೋದಾಗ ಏನೋ ಒಂಥರ ಬೇಸರ, ಮನಸ್ಸಿಗೆ ಬೇಸರ ಆಗುವಂಥದ್ದು, ಇನ್ನೊಂದು ಕಡೆ ಶೀತಲ ಸಮರ ಅಥವಾ ಮಾಟ ಮಂತ್ರ ಪ್ರಯೋಗ ಇನ್ನೇನೋ ಒಂದು ಆಗಿರುವಂಥ ಸಾಧ್ಯತೆಗಳಿರುತ್ತೆ. ಆದ್ದರಿಂದ ಮನೆಯಲ್ಲಿ ಸರಳವಾಗಿ ಒಂದು ಅಷ್ಟದಿಗ್ಬಂಧನ ಮಾಡ್ಕೊಳ್ಳುವಂಥದ್ದು ವಿಶೇಷವಾಗಿ ಮಾಡಿಕೊಡಿ. ಮತ್ತು ಮನೆಯಲ್ಲಿ ಒಂದು ಚಕ್ರಗಳನ್ನ ಆಂಜನೇಯನ ಚಕ್ರ ಅಥವಾ ಶಿವನ ಒಂದು ಚಕ್ರ ಅಥವಾ ವೀರಭದ್ರೇಶ್ವರನ ಒಂದು ಚಕ್ರ, ಯಲ್ಲಮ್ಮನ ಚಕ್ರ ಅಥವಾ ಶಕ್ತಿ ದೇವರ ಒಂದು ಏನೋ ಒಂದು ಚಕ್ರ ಮಾಡಿಕೊಂಡು ಆ ಮನೆಯಲ್ಲಿ ಸ್ಥಾಪನೆ ಮಾಡಿ ಅದಕ್ಕೆ ಮಂತ್ರಗಳ ಮುಖಾಂತರ ಪ್ರತಿನಿತ್ಯ ಮಂಗಳವಾರ ಅಥವಾ ಶುಕ್ರವಾರ ತಾಯಿಗೆ ಒಂದು ಅರ್ಚನೆ ಮಾಡುವಂಥದ್ದು, ಹೂಗಳಲ್ಲಿ ಒಂದು ಅಭಿಷೇಕ ಮಾಡುವಂಥದ್ದು, ಅರ್ಚನೆ ಹೇಳಿ ಮಾಡುವಂಥದ್ದು ಮಾಡಿ ಮನೆಯಲ್ಲಿ ಒಂದು ಇಷ್ಟಗಳ ಒಂದು ಅರ್ಧ ಅಡಿ ಒಂದು ದೇವರನ್ನು ಮಾಡ್ಕೊಂಡು ಹೋಗಿ ಅದನ್ನು ಪ್ರತಿನಿತ್ಯ. ಆದರೆ ಸುಮ್ಮನೆ ಅಂಗಡಿಯಲ್ಲಿ ತೊಗೊಂಡೋಗಿ ಇಟ್ಕೊಂಡ್ಬಿಟ್ರೆ ಆಗಲ್ಲ. ಆ ದೇವರಿಗೆ ಕೆಲವೊಂದು ಯಂತ್ರಗಳನ್ನ ಹಾಕಿ, ನವರತ್ನಗಳು, ಪಾದರಸ ಮತ್ತು ಗಿಡಮೂಲಿಕೆಗಳನ್ನ ಹಾಕಿ, ಪಂಚಮೂಲಿಕೆಗಳು ಅಂತ ಇರ್ತದೆ, ಅಂದರೆ ಸುಮಾರು 108 ಮೂಲಿಕೆಗಳನ್ನ ಹಾಕಿ ಅದಕ್ಕೆ ಭದ್ರಪಡಿಸಿ ಆ ದೇವ್ರ ಒಳಗಡೆ ಆ ಪೀಠವನ್ನು ಮಾಡಿ ಆ ಪೀಠದ ಒಳಗಡೆ ಒಂದು ಎಲ್ಲ ಒಂದು ಈ ದೇವಸ್ಥಾನದಲ್ಲಿ ಹೇಗೆ ಒಂದು ಮಂತ್ರಶಕ್ತಿ ಕೊಟ್ಟು ಪ್ರಾಣ ಪ್ರತಿಷ್ಠೆ ಮಾಡ್ತಾರೆ ಆ ರೀತಿ ಆ ದೇವರಿಗೆ ಸ್ಥಾಪನೆ ಮಾಡಿ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿ. ಅದರಿಂದ ಪ್ರತಿನಿತ್ಯ ಪೂಜೆ ಮಾಡೋದ್ರಿಂದ ಆ ದೋಷ ಏನಿದೆ, ನವಗ್ರಹ ದೋಷ ಏನಿದೆ, ಆ ಸಂಪೂರ್ಣ ದೋಷ ಹೋಗುವಂಥ ಸಾಧ್ಯತೆಗಳಿರುತ್ತೆ. ಸೊ ಏನಾಗುತ್ತೆ, ಜನ್ಮಜಾತದಲ್ಲಿ ಏನೇ ದೋಷ ಆದರೂ ಕೂಡ ಆ ದೇವರ ಪ್ರಾರ್ಥನೆ, ಗಾಯತ್ರಿ ಮಂತ್ರ ಉಪಾಸನೆ ಮಾಡುವಂಥದ್ದು, ಆ ದೇವರಿಗೆ ಸಂಬಂಧಪಟ್ಟಾಗ ಕೆಲವೊಂದು ಮಂತ್ರಗಳನ್ನ ನಾವೇನು ಮಂತ್ರ ಕೊಡ್ತೀವಿ, ನಾವೇನು ದೇವ್ರು ಕೊಡ್ತೀವಿ, ನಾನು ಕೊಟ್ಟಿರುವಂಥ ಒಂದು ಕ್ರಮವಾಗಿ ಆ ಪೂಜೆಗಳನ್ನ ಆ ಮಂತ್ರಗಳನ್ನ ನೀವು ಹೇಳ್ಕೊಂಡ್ಬಂದ್ರೆ ನೋಡಿ, ಗಂಟೆ ಕುತ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಏನು ಅರ್ಧ ಗಂಟೆ, ಮುಕ್ಕಾಲು, 1 ಅವರ್ ಆ ಥರ ಇಲ್ಲ, ಏನೋ ಒಂದು 10 ನಿಮಿಷ, ಕಾಲು ಗಂಟೆ ನೀವು ಒಂದು ಪ್ರತಿನಿತ್ಯ ಒಂದು ಮಂತ್ರ ಹೇಳುವಂಥದ್ದು ಮಾಡಿ, ಖಂಡಿತ ಅನುಕೂಲ ಆಗುವಂಥದ್ದು ನೋಡಿ. ಅದರಲ್ಲೂ ಮತ್ತು ತಂದೆ ಆರೋಗ್ಯದ ಕಡೆ ಭಾಳ ಎಚ್ಚರಿಕೆಯಿಂದ ಕೊಡುವಂಥದ್ದು ಮಾಡಿ ನೋಡಿ. ವಿಶೇಷವಾಗಿ ಧನುಸು ರಾಶಿಯವರಿಗೆ ನಾನು ನಿಮ್ಗೆ ಹೇಳೋಂಥದ್ದಂದರೆ, ಇಲ್ಲೊಂದು ಕಡೆ ಮನೆಯಲ್ಲಿ ಕೋರ್ಟು ಕಚೇರಿ ತೊಂದರೆ ಆಗುವಂಥದ್ದು ಅಥವಾ ಮನೆಯಲ್ಲಿ ಏನೋ ವ್ಯಾಜ್ಯಗಳು ನಡೆಯುವಂಥದ್ದು ಈ ಸಮಯಗಳಲ್ಲಿ ನಡೆಯುವಂಥ ಸಾಧ್ಯತೆಗಳಿರುತ್ತೆ. ನೋಡಿ, ನಾನು ಹೇಳುವಂಥ ಸಮಯನ ನೋಟ್ ಮಾಡ್ಕೊಳ್ಳಿ. ನೋಡಿ, ಸುಮಾರು ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಮಾರ್ಚ್, ಏಪ್ರಿಲ್, ಮೇ, ಜೂನ್ ಈ 5 ತಿಂಗಳಲ್ಲಿ ಮನೆಯಲ್ಲಿ ಏನೋ ಒಂದು ಸಿಕ್ಕಾಪಟ್ಟೆ ಗಲಾಟೆಗಳಾಗುವಂಥದ್ದು ತುಂಬ ತೊಂದರೆ ಮಾಡ್ಕೊಳ್ಳುವಂಥದ್ದು ನಾವು ಕಾಣ್ತಾ ಇರ್ತೀವಿ. ವಿಶೇಷವಾಗಿ ನಾನು ಹೇಳೋದಲ್ಲ, ಏಪ್ರಿಲ್, ಮೇ, ಜೂನ್, ಜುಲೈ ಈ 5 ತಿಂಗಳು ಭಾಳ ಎಚ್ಚರಿಕೆಯಿಂದ ಮನೇಲಿ ಏನೋ ಒಂದು ಕಿರಿಕಿರಿ ಆಗೋದು, ಶೀತಲ ಸಮರ ಆಗುವಂಥದ್ದು, ಏನೋ ಒಂದು ಮನಸ್ಸಿಗೆ ಬೇಸರ ಆಗುವಂಥದ್ದು ನಾವು ಕಾಣ್ಬೋದು. ಆದ್ದರಿಂದ ಈ ಸಮಯಗಳಲ್ಲಿ ಭಾಳ ಎಚ್ಚರಿಕೆಯಿಂದ ತಾಯಿ ಆರೋಗ್ಯ ಕೆಡಬಹುದು ಅಥವಾ ಮನೆಯಲ್ಲಿ ಏನೋ ಒಂದು ಕಿರಿಕಿರಿ, ಬಾಧೆಗಳು, ಶೀತಲ ಸಮರ, ಒಂದು ಪಂಚಾಯತಿ ಆಗಿರ್ಬೋದು, ಇದ್ರೆ ಹಲವಾರು ತೊಂದರೆಗಳಾಗುವಂಥದ್ದು. ಅಥವಾ ಆಲ್ರೆಡಿ ನಿಮ್ಮ ಮನೆಯಲ್ಲಿ ಏನಾದರೂ ಕೇಸ್ ಹಾಕಿದ್ದಾರೆ, ಯಾರಾದರೂ ತೊಂದರೆ ಮಾಡಿದ್ದಾರೆ ಅಂದರೆ ಈ ಸಮಯಗಳಲ್ಲಿ ಭಾಳ ಎಚ್ಚರಿಕೆಯಿಂದ ಒಂದು ಒಳ್ಳೆ ಹಿರಿಯರಿಗೆ ಮಾರ್ಗದರ್ಶನ ತಗೊಂಡು ನಂತರ ನಿಮ್ಮ ನಿರ್ಧಾರಗಳನ್ನ ತಗೊಳ್ಳೋಂಥದ್ದು ಮಾಡಿ. ವಿಶೇಷವಾಗಿ ನೋಡಿ, ನಿಮಗೆ ಈ ಸಮಯಗಳಲ್ಲಿ ತೊಂದರೆ. ಮತ್ತು ಇನ್ನೊಂದು ಸಮಯ ಅಂದರೆ ತಂದೆಯ ಆರೋಗ್ಯ ಕಡೆ ಸ್ವಲ್ಪ ಗಮನ ಹರಿಸುವಂಥದ್ದು. ಇನ್ನೊಂದು ಕಡೆ ಬಂದಿರೋಂಥ ಅವಕಾಶಗಳು, ಅದೃಷ್ಟಗಳನ್ನ ಕಳ್ಕೊಳ್ಳೋ ಯೋಗ ಅಂತ ಇರುತ್ತೆ. ಮತ್ತು ನೋಡಿ, ಈ ಒಂದು ಸಮಯದಲ್ಲಿ ಹೇಳೋಂಥ ಸಮಯ ನೋಟ್ ಮಾಡಿಟ್ಕೊಳ್ಳಿ. ಈ ಸಮಯಗಳಲ್ಲಿ ಬಂದಿರೋಂಥ ಅವಕಾಶ, ಹಣ, ಆಸ್ತಿ ಕಳ್ಕೊಳ್ಳೋಂಥ ಯೋಗ ಇರುತ್ತೆ. ಭಾಳ ಎಚ್ಚರಿಕೆಯಿಂದ ಇರಬೇಕು. ನೋಡಿ, ಆಗಸ್ಟು, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್ ಈ ಸಮಯಗಳಲ್ಲಿ ತಂದೆಯ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥದ್ದು, ಅಥವಾ ತಂದೆಯ ಪಿತ್ರಾರ್ಜಿತ ಆಸ್ತಿ ಕಳ್ಕೊಳ್ಳೋಂಥದ್ದಾಗಿರ್ಬೋದು, ಅಥವಾ ಬಂದಿರೋಂಥ ಅದೃಷ್ಟಗಳನ್ನ ಕಳ್ಕೊಳ್ಳೋಂತಿರ್ಬೋದು, ಅಥವಾ ಫಾರಿನಲ್ಲಿ ಏನೋ ಒಂದು ಅನುಕೂಲ ಆಗಿರುತ್ತೆ, ಒಂದು ಇಂಟರ್ವ್ಯೂ ಪಾಸ್ ಆಗಿರುತ್ತೆ, ಹೋಗಬೇಕಾಗಿರುತ್ತೆ, ತಪ್ಪು ನಿರ್ಧಾರಗಳಿಂದ ಒಂದು ಅದೃಷ್ಟ ಬಂದಿರೋಂಥ ಅವಕಾಶವನ್ನು, ಅದೃಷ್ಟನ ಕಳ್ಕೊಂಬೇಡಿ. ಈ ಸಮಯದಲ್ಲಿ ಭಾಳ ಎಚ್ಚರಿಕೆಯಿಂದ ಇರುವಂಥದ್ದು ಮಾಡಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಜಾತಕನ ಪರಿಶೀಲನೆ ಮಾಡಿ. ಅದೇನು ನಿಮ್ಮ ಡೇಟ್ ಆಫ್ ಬರ್ತು ಏನು ಇದೆ ಸಮಯ ಅದನ್ನು ತೋರಿಸಿ, ನಾವು ಒಳ್ಳೆ ಜ್ಯೋತಿಷಿಗೆ ತೋರಿಸೋದು, ಅಥವಾ ನಮಗೆ ನೀವು ಮೆಸೇಜ್ ಮಾಡಿ, ವಾಟ್ಸಪ್ಪಲ್ಲಿ ಕಾಲ್ ಮಾಡಿ. ಅದಕ್ಕೆ ತುಂಬ ಕಮ್ಮಿ ದುಡ್ಡು ಇರುತ್ತೆ, 500 ರೂಪಾಯಿ, 1000 ರೂಪಾಯಿ ಒಳಗಡೆ ನಿಮ್ಮ ಜಾತಕ, ಸಂಪೂರ್ಣ ಜಾತಕ ಪರಿಹಾರ ಸಮೇತ ನಾನು ತಿಳಿಸ್ಕೊಡ್ತೀನಿ. ಸೊ ಇದನ್ನು ಮಾಡೋದು. ಜೊತೆಗೆ ಮನೆಯಲ್ಲಿ ನಿಮಗೆ ಒಂದು ಅಷ್ಟದಿಗ್ಬಂಧನ ಸ್ಥಾಪನೆ, ಯಾಕಂದರೆ ಚತುರ್ಥದಲ್ಲಿ ಶನಿ ಇರೋದ್ರಿಂದ ಮನೆಯಲ್ಲಿ ಒಂದು ಕಡೆ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೋ ಅಥವಾ ಇನ್ನೇನೋ ತೊಂದರೆ ಆಗಿದೆಯೋ, ಅಥವಾ ವಯಸ್ಸಾಗಿರೋದ್ರಿಗೆ ತುಂಬ ತೊಂದರೆ ಆಗುವಂಥದ್ದು, ಅಲರ್ಜಿಗಳಾಗುವಂಥದ್ದು, ಗುಪ್ತಾಂಗಕ್ಕೆ ಸಂಬಂಧಪಟ್ಟಂಗೆ ಅಲರ್ಜಿ ಆಗುವಂಥದ್ದು, ಹೀಗೆ ಹಲವಾರು ರೀತಿಯ ಆರೋಗ್ಯಗಳಲ್ಲಿ ಕೂಡ ವ್ಯತ್ಯಾಸ ಆಗುವಂಥದ್ದು. ನೋಡಿ, ಚತುರ್ಥದಲ್ಲಿ ಶನಿ ಇತ್ತು ಅಂದರೆ ಎಲ್ಲರೂ ಕಡೆ ಎದೆನೋ ಬರುವಂಥದ್ದು, ಎದೆ ಚಳಕ ಆಗುವಂಥದ್ದು, ಆರೋಗ್ಯದಲ್ಲಿ ವ್ಯತ್ಯಾಸ ಕಾಣುವಂಥ ಸಾಧ್ಯತೆಗಳಿರುತ್ತೆ. ಅದನ್ನು ನಡೆಯುವಂಥ ಪರಿಹಾರಗಳು ಮಾಡಿಕೊಡಿ. ಗುರುವಿನ ಒಂದು ಪ್ರಾರ್ಥನೆ ಮಾಡುವಂಥದ್ದು ಮಾಡಿ. ನೋಡಿ, ಗುರುವಿನ ಒಂದು ಪುಣ್ಯಕ್ಷೇತ್ರಗಳಿಗೆ ಹೋಗುವಂಥದ್ದು ಮಾಡಿ. ನೋಡಿ, ಶಿರಡಿ ಸಾಯಿಬಾಬಾ ಆಗಿರ್ಬೋದು, ಮಂತ್ರಾಲಯ ಆಗಿರ್ಬೋದು, ಅಥವಾ ಗುರು ಸನ್ನಿಧಿಗೆ ಗುರು ದತ್ತಾತ್ರೇಯನ ಸನ್ನಿಧಿ ಆಗಿರ್ಬೋದು, ಅಥವಾ ನಿಮ್ಮದೊಂದು ಕುಲ ಗುರುಗಳು ಆಶ್ರಮ ಆಗಿರ್ಬೋದು, ಅಥವಾ ನಿಮ್ಮ ಕುಲ ಗುರುಗಳಿದ್ರೆ ಅವ್ರಿಗೆ ಒಂದು ದಾನ ಧರ್ಮಗಳು ಮಾಡುವಂಥದ್ದು, ಅನ್ನದಾನಗಳು ಮಾಡುವಂಥದ್ದು. ನೋಡಿ, ನೀವು ಲಕ್ಷಾಂತರ ರೂಪಾಯಿ, 1000 ರೂಪಾಯಿ ಕೊಡುವಂಥ ಅವಶ್ಯಕತೆ ಇಲ್ಲ. ನಿಮಗೆ ಏನು ಅನುಕೂಲ ಆಗುತ್ತೆ, ನಿಮ್ಮ ಒಂದು ಆದಾಯ ನೋಡಿಕೊಂಡು, ನಿಮ್ಮ ಒಂದು ಖರ್ಚು ವೆಚ್ಚ ನೋಡಿಕೊಂಡು ನಂತರ ನೀವು ಎಷ್ಟು ಕೊಡುವಂಥದ್ದು 5%, 10% ಅನ್ನೋದು ದಾನ ಧರ್ಮಗಳನ್ನ ಮಾಡುವಂಥದ್ದು ಮಾಡಿ. ವಿಶೇಷವಾಗಿ ಗುರುವಿನ ಒಂದು ಯಾವ್ದಾದ್ರು ಮಂತ್ರ, ಗುರುವೇ ಸರ್ವ ಲೋಕಾನಾಂ ವಿಸರ್ಜಯ ಭವರೋಗಿಣಾಂ ನಿಧಯೇ ಸರ್ವ ವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ ಈ ಮಂತ್ರನ ಹೇಳ್ಕೊಳ್ಳೋಂಥದ್ದು ಮಾಡಿ. ಅಥವಾ ಓಂ ಶ್ರೀ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ
ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ನಮಃ ಈ ಮಂತ್ರ ಹೇಳ್ಕೊಳ್ಳೋದು ಮಾಡಿ, ಅಥವಾ ದತ್ತಾತ್ರೇಯನ ಯಾವುದಾದ್ರು ಮಂತ್ರ ಹೇಳೋದು ಮಾಡಿ. ಸೊ ಖಂಡಿತ ನಿಮಗೆ ಈ ಮಾಡಿ. ಜೊತೆಗೆ ನಿಮ್ಮ ಕುಲಗುರುಗಳಿಗೆ ಪ್ರೀತಿಪೂರ್ವಕವಾಗಿ ಒಂದು ಹಳದಿ ವಸ್ತ್ರ ಸಮೇತ ಒಂದು ಪಂಚಫಲಗಳನ್ನು ನೀಡುವಂಥದ್ದು, ಜೊತೆಗೆ ಒಂದು ನಿಮ್ಮ ಕಾಣಿಕೆ ಇಷ್ಟಾಗುತ್ತಷ್ಟು ಕಾಣಿಕೆ ಜೊತೆಗೆ ಹೂವು ನೆಟ್ಟಿ ಅವರಿಗೆ ದಾನ ಧರ್ಮ ಮಾಡಿ ಅವರಿಂದ ಆಶೀರ್ವಾದ ಪಡ್ಕೊಂಬನಿ. ಅಥವಾ ಮನೆಯಲ್ಲೇ ಅನುಕೂಲ ಆಯ್ತಾ ಒಂದು ಪಂಚಮಂ ಕಾರ್ಯಸಿದ್ಧಿ ಒಂದು 5 ಜನ ಬ್ರಾಹ್ಮಣರಿಗೆ ಅಥವಾ ಹಿರಿಯರಿಗೆ ಸಿದ್ಧಿ ಪುರುಷರಿಗೆ ಮನೆ ಕರ್ಕೊಂಬನ್ನಿ. ಅವ್ರು ಉಪಚಾರ ಮಾಡಿ. ಏಕೆಂದರೆ ಏನಾಗುತ್ತೆ, ಒಬ್ಬಟ್ಟು ಹತ್ರ ಹಾಕಿ ಒಂದು ಸಣ್ಣದಾಗಿ ಒಂದು ಅವ್ರು ಖುಷಿ ಆಗಿರುತ್ತೆ. ಅನ್ನ ಒಂದು ಮೊಸರನ್ನ ಈ ರೀತಿ ಸಣ್ಣದಾಗಿ ಒಂದು ಭೋಜನ ಏರ್ಪಡಣೆ ಮಾಡಿ ಅವ್ರಿಗೆ ಕೊಟ್ಟು ಅವ್ರಿಗೆ ಎಲ್ಲರೂ ಪ್ರತಿಯೊಬ್ಬರಿಗೂ ವಸ್ತ್ರದ ಸಮೇತ ಪಂಚಫಲ ಮತ್ತು ಕಾಣಿಕೆ ಸಮೇತ ಕೊಟ್ಟು ಅವ್ರ ಆಶೀರ್ವಾದ ತಗೊಳ್ಳಿ. ಖಂಡಿತ ನಿಮಗೆ ಅನುಕೂಲ ಆಗುತ್ತೆ. ಏನೇ ಒಂದು ನಿಮಗೆ ಸಂಶಯ, ನಿಮಗೆ ಡೌಟ್ ಇದ್ದರೂ ಖಂಡಿತ ನನಗೆ ನನ್ನ ನಂಬರ್ಗೆ ವಾಟ್ಸಪ್ ಮಾಡಿ, ನಾನು ಅದಕ್ಕೆ ಖಂಡಿತ ಪ್ರತ್ಯುತ್ತರ ಕೊಡ್ತೀನಿ. ಎಲ್ಲರೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು.